ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಸಾಧಿಸಬೇಕು, ದೊಡ್ಡದಾಗಿ ಏನಾದರೂ ಒಂದು ನಿಮ್ಮ ಜೀವನದಲ್ಲಿ ಒಳ್ಳೇದು ನಡಿಬೇಕು ಅಂತ ಅಂದರೆ ಈ ಒಂದು 10 ಸಿಚುಯೇಷನ್ಗಳಲ್ಲಿ ನೀವು ಮೌನವಾಗಿರಿ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಅದರಲ್ಲಿ ನಾರ್ಮಲ್ ಕಾಮನ್ ಆಗಿ ಕೋಪ ಬಂದಾಗ ಮೌನವಾಗಿರಿ, ಯಾರಾದರೂ ಏನಾದರೂ ಜಗಳಕ್ಕೆ ಬಂದಾಗ ಮೌನವಾಗಿರಿ. ಸೊ ಈ ರೀತಿ ತುಂಬ ಹೇಳಿರ್ತಾರೆ. ಬಟ್ ನಾನಿವತ್ತು ನಿಮಗೆ ಹೇಳೋಕೆ ಬಂದಿರೋದು ಅದು ಯಾವುದೂ ಅಲ್ಲ. ನಿಮಗೆ ಇದುವರೆಗೂ ಗೊತ್ತಿಲ್ಲದಿರುವಂತಹ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಬುದ್ಧ ಹೇಳಿರುವಂತಹ 10 ಲೈಫ್ ಲೆಸನ್ಗಳು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನೀವು ಮೌನವಾಗಿರೋದನ್ನ ಕಲ್ತ್ಕೊಂಡು ನಿಮ್ಮ ಜೀವನದಲ್ಲೂ ಒಳ್ಳೆಯ ಸಕ್ಸಸ್ಸನ್ನು ಪಡ್ಕೊಳ್ಳಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ಆಲ್ವೇಸ್ ಕೀಪ್ ಸೈಲೆನ್ಸ್. ಓಕೆ, ಸೊ ಮೌನವಾಗಿರಿ. ಯಾಕಂದರೆ ಎಲ್ಲರಿಗೂ ನಿಮ್ಮನ್ನು ನೀವು ಪ್ರೂವ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ನೀವು ಏನು ಹೇಳ್ತೀರಾ ಅದು ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಓಕೆ, ಅವರ ಅಭಿಪ್ರಾಯನ ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನ ಹೇಳ್ತಾ ಇರ್ತಾರೆ ಅಷ್ಟೇ ಹೊರತು ನೀವು ಎಷ್ಟು ಸತ್ಯನ ಹೇಳ್ತಿದ್ದೀರಾ ಅನ್ನೋ ಕೇಳೋ ತಾಳ್ಮೆ ಅವ್ರಿಗೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇಂಥವರಿಗೋಸ್ಕರ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಮಯ ಬಂದಾಗ ಸಮಯನೇ ನಿಮ್ಮ ಬಗ್ಗೆ ಮಾತಾಡುತ್ತೆ. ಅರ್ಥ ಆಯ್ತಾ? ಎರಡನೇದು, ನಿಮ್ಮ ಮೌಲ್ಯನ ಸಾಬೀತುಪಡಿಸೋದಕ್ಕೆ ನಿಮ್ಮ ಮನಸ್ಸು ಹೇಳಿದಾಗ ಮೌನ ವಹಿಸಿ. ಯಾಕೆ ಗೊತ್ತಾ, ನಾನು ಯಾರು ಗೊತ್ತಾ, ನನ್ನ ಒಂದು ಎಬಿಲಿಟಿ ಏನು ಗೊತ್ತಾ ಅಂತ ಕೇಳುವಂತಹ ಪ್ರಶ್ನೆ ಬಂದಾಗ ಅದಿನ್ನೂ ಸಾಬೀತಾಗಿಲ್ಲ ಅನ್ನುವಂತಹ ಅರ್ಥ ಕೊಡುತ್ತೆ. ನಿಮ್ಮ ಬಗ್ಗೆ, ನಿಮ್ಮ ಎಬಿಲಿಟಿ, ನಿಮ್ಮ ವ್ಯಾಲ್ಯೂ ಬಗ್ಗೆ ನೀವು ಯಾಕೆ ಹೇಳ್ಕೋಬೇಕು? ಮನಸ್ಸು ಹೇಳ್ಬೋದು ಹೇಳ್ಕೊ ಅಂತ, ಬಟ್ ಡೋಂಟ್ ಡೂ ದಟ್. ಯಾಕಂದರೆ ವಜ್ರ ಯಾವತ್ತೂ ಅದರ ಒಂದು ವ್ಯಾಲ್ಯೂನ ಹೇಳ್ಕೊಳ್ಳೋದಿಲ್ಲ ಅಲ್ವಾ? ಸೊ ಹಾಗೇನೆ ನಿಮ್ಮ ಒಂದು ವ್ಯಾಲ್ಯೂ ಜನರಿಗೆ ತಾನಾಗೆ ಅರ್ಥ ಆಗಬೇಕು ಹೊರತು ನೀವೇ ಹೇಳೋದಕ್ಕೆ ಹೋಗಬೇಡಿ. ಬಿಕಾಸ್ ಹೇಳೋದಕ್ಕೆ ಹೋದಾಗ ಹೇಳದ್ನಲ್ಲ ಅದಿನ್ನೂ ಸಾಬೀತಾಗಿಲ್ಲ, ನಿಮ್ಮ ಹತ್ರ ಇಲ್ಲ ಅನ್ನುವಂತಹ ಒಂದು ಅರ್ಥವನ್ನೇ ಕೊಡುತ್ತೆ. ಗೊತ್ತಾಯ್ತಾ? ಮೂರನೇದು, ನಿಮಗೆ ಆಪರ್ಚುನಿಟಿಗಳು, ಅವಕಾಶಗಳು ಬರೋದಕ್ಕೆ ತಡವಾದಾಗ ನೀವು ತುಂಬ ಒಂದು ಆಂಗ್ಸೈಟಿ, ಕೋಪ, ಡಿಪ್ರೆಷನ್ಸ್ ಈ ರೀತಿ ಎಲ್ಲ ಮಾಡ್ಕೊಳ್ಳೋದು, ಜಗಳ ಆಡೋದು, ಕೂಗಾಡೋದು, ಸೊ ಇದನ್ನು ಮಾಡಬೇಡಿ. ಸೊ ಆವಾಗಲೂ ನೀವು ಸ್ವಲ್ಪ ಮೌನ ವಹಿಸಲೇಬೇಕಾಗುತ್ತೆ. ತುಂಬ ಜನ ಇದೇ ಟೈಮಲ್ಲಿ ಕೈ ಬಿಟ್ಬಿಡ್ತಾರೆ. ಅವ್ರು ಏನೇ ಮಾಡೋಕ್ಕೆ ಹೊರಟಿದ್ರು ಕೂಡ ಲೇಟ್ ಆಗ್ತಿದೆ ಒಂದು ರಿಸಲ್ಟ್ ಬರೋದಕ್ಕೆ ಅಂದಾಗ ಅವರು ಕೈ ಬಿಡ್ತಾರೆ. ಬಟ್ ಬುದ್ಧ ಏನು ಪಾಠ ಹೇಳಿದ್ದಾರೆ ಗೊತ್ತಾ ಇದ್ರ ಬಗ್ಗೆ? ಯೂನಿವರ್ಸು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ವಂತೆ, ಸ್ವಲ್ಪ ತಡ ಮಾಡುತ್ತಷ್ಟೇ ಅಂತೆ. ನಮಗೆ ಸೇರ್ಬೇಕಾಗಿದ್ದನ್ನ ಸಮಯಕ್ಕೆ ಸರಿಯಾಗಿ ನಮಗೆ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ತಡ ಆಗ್ತಿದೆ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ತುಂಬ ಬೆಸ್ಟ್ ಥಿಂಗ್ ಆಗ್ತಾ ಇದೆ ಅಂತ ಅರ್ಥ. ನಾಲ್ಕನೇದು, ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳು ಹರಡಿದಾಗ ನೀವು ಮೌನ ವಹಿಸಬೇಕು. ಇವಾಗ ಎಷ್ಟೊಂದು ಜನ ಸೆಲೆಬ್ರಿಟಿಗಳಾಯಿತು, ದೊಡ್ಡ ದೊಡ್ಡ ಹೆಸರು ಮಾಡಿರೋರಾಯಿತು, ಅವ್ರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಆದಾಗ ಅವ್ರು ಏನು ಮಾತಾಡೋದಿಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಮಾತಾಡಿದ್ರೆ ಎಷ್ಟು ಜನಕ್ಕೆ ಅಂತ ಅವ್ರು ಆನ್ಸರ್ ಮಾಡ್ತಾ ಹೋಗ್ತಾರೆ. ಇವನ್ ಅವ್ರು ಆನ್ಸರ್ ಮಾಡಿದ್ರು ಕೂಡ ಅದನ್ನ ನಂಬ್ತಾರ ಜನ? ಇಲ್ಲ ಅಲ್ವಾ? ಪ್ರತಿಯೊಂದು ಸುಳ್ಳಿನಿಂದ ನೀವು ನಾನು ಅದಲ್ಲ ಇದು ಅಂತ ಹೇಳ್ಕೊಳ್ತಾ ಹೋದ್ರೆ ಜೀವನ ಪೂರ್ತಿ ಅದನ್ನೇ ಮಾಡಬೇಕಾಗತ್ತೆ. ಕರೆಕ್ಟಾ? ಸೊ ಹಾಗಾಗಿ ನಿಮ್ಮ ವ್ಯಕ್ತಿತ್ವನೇ ಮಾತಾಡುವಂತಹ ಸಮಯ ಬರುತ್ತೆ. ಸೊ ಅಲ್ಲಿವರೆಗೂ ಮೌನವಾಗಿ ಇದ್ಬಿಡಿ. 5th ಪಾಯಿಂಟ್ ಏನಂದರೆ, ಇವಾಗೆಲ್ಲ ನಾವು ನೋಡಿರೋ ಪ್ರಕಾರ ಏನಾದೊಂದು ಸಕ್ಸಸ್ ಆಗಿದ ತಕ್ಷಣ ಅದೃಷ್ಟ, ಲಕ್ ಅಂತ ಹೇಳ್ತಾರೆ. ಸೊ ಯಾವಾಗ ಜನರು ನಿಮ್ಮ ಒಂದು ಸಕ್ಸಸ್ನ ಅದೃಷ್ಟ, ಲಕ್ ಇದೆ ಬಿಡು ಅಂತ ಅಂತಾರೆ, ಸೊ ಆವಾಗಲೂ ನೀವು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ 10 ವರ್ಷದ ಪರಿಶ್ರಮ, ನೀವೇನೇನು ತ್ಯಾಗ ಮಾಡಿದ್ದೀರಾ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಅದನ್ನು ಬರೀ 10 ಸೆಕೆಂಡಲ್ಲಿ ಅಳೆದ್ಬಿಟ್ಟು ಲಕ್ ಬಿಡು ಅಂತ ಹೇಳ್ಬಿಡ್ತಾರೆ. ಅದೃಷ್ಟ ಇವರಿಗೆ ಲಕ್ ಇದೆ ಅಂತ. ಸೊ ಅದಕ್ಕೆಲ್ಲ ನೀವು 10 ವರ್ಷದ ಪರಿಶ್ರಮನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸೋದಕ್ಕಾಗುತ್ತಾ? ನೋ ವೇ, ರೈಟ್? ನೀವು ಅರ್ಥ ಮಾಡಿಸೋದು ಅವ್ರಿಗೆ ಗೊತ್ತಾಗುತ್ತಾ ಬಿಡು ಅಂತ ಅನ್ಕೋತಾರೆ. ಬಿಕಾಸ್ ಯಾರು ಅನುಭವಿಸಿರ್ತಾರೆ ಅವ್ರಿಗೆ ಮಾತ್ರ ಆ ಕಷ್ಟಗಳು ಗೊತ್ತಾಗೋದು. ಸೊ ಅಂಥವ್ರ ಮುಂದೆ ಜಸ್ಟ್ ಸ್ಮೈಲ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡಿ. ಓಕೆನಾ? 6th ಒನ್, ನೀವು ಒಂಟಿಯಾಗಿ ಇರುವಾಗ ಕೂಡ ಮೌನ ವಹಿಸಬೇಕಾಗುತ್ತೆ. ತುಂಬ ಜನ ಒಂಟಿತನಕ್ಕೆ ಹೆದರುತ್ತಾರೆ. ಆದರೆ ಪ್ರಪಂಚದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿರೋರೆಲ್ಲ ಆದಷ್ಟು ಒಂಟಿಯಾಗೇ ಇದ್ದವರು.
ಒಂಟಿತನನ ಅನುಭವಿಸಿದವರು, ಗೊತ್ತಾಗ್ತಿದೆಯಾ? ಸೊ ಇದನ್ನೆಲ್ಲ ನಾನು ಒಂಟಿಯಾಗಿದ್ದೀನಿ ಅಂತ ಅವ್ರ ಹತ್ರ ಹೇಳ್ಕೊಳ್ಳೋದು, ಇವ್ರ ಹತ್ರ ಹೇಳ್ಕೊಳ್ಳೋದು, ಯಾರಾದ್ರೂ ಬೇಕು ಅಂತ ಅವ್ರ ಜೊತೆ ಹೋಗೋದು, ಇವ್ರ ಜೊತೆ ಹೋಗೋದು. ಸೊ ಈ ರೀತಿ ಎಲ್ಲ ಮಾಡಿದಾಗ ನೀವು ಕಂಪ್ಲೀಟಾಗಿ ಡೈವರ್ಟ್ ಆಗ್ಬಿಡ್ತೀರಾ. ನಿಮಗೆ ಒಂಟಿತನ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಮಾಡೋದಕ್ಕೆ ನಿಮಗೆ ಸಮಯ ಸಿಕ್ಕಿದೆ. ಒಳ್ಳೆ ಒಳ್ಳೆ ಐಡಿಯಾಗಳನ್ನ ಥಿಂಕ್ ಮಾಡಿ, ಒಳ್ಳೆ ರೀತಿನಲ್ಲಿ ಏನಾದರೂ ಕೆಲಸಗಳು ಮಾಡೋದಿದ್ರೆ ಮಾಡಲಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಬಂದಿರುತ್ತೆ. ಸೊ ಅವಾಗ ನೀವು ಮೌನದಿಂದ ಇರೋದನ್ನ ಕಲ್ತ್ಕೊಂಡು ನಿಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? 7th ಪಾಯಿಂಟು, ಎಲ್ಲರೂ ನಿಮ್ಮ ವಿರುದ್ಧ ನಿಂತಾಗ ಅವಾಗಲೂ ಕೂಡ ನೀವು ಮಾತಾಡದೆ ಮೌನವಾಗಿರೋದನ್ನ ಕಲ್ತ್ಕೋಬೇಕಾಗತ್ತೆ. ಯಾಕಂದ್ರೆ ಜಾಸ್ತಿ ಓಟ್ ಯಾವುದಕ್ಕೆ ಬೀಳುತ್ತೆ ಅದು ಆಲ್ವೇಸ್ ಸರಿ ಇರುತ್ತೆ ಅಂತ ಹೇಗೆ ಹೇಳ್ತೀರಾ? ಸೊ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದ್ರೆ ಸಾಕು. ಜನಗಳ ಸಂಖ್ಯೆಗಳನ್ನ ನೋಡ್ಬಿಟ್ಟು ನೀವು ಹೆದರ್ಕೊಳ್ಳೋದು ಬೇಕಿಲ್ಲ. ಯಾರಿಗೋ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ನನ್ನ ವಿರುದ್ಧ ನಿಂತಿದ್ದಾರೆ ಅಂದಾಗ ನಿಮಗೆ ಗೊತ್ತಿದೆ ಅಲ್ಲ ನೀವು ತಪ್ಪು ಮಾಡಿಲ್ಲ, ನೀವು ಒಳ್ಳೆಯವರು ಅಂತ. ಸೊ ದ್ಯಾಟ್ ಈಸ್ ಎನಫ್. ಎಕ್ಸ್ಪ್ಲನೇಷನ್ ಅಲ್ಲೂ ಕೂಡ ಕೊಡೋದಕ್ಕೆ ಹೋಗಬೇಡಿ. 8th ಪಾಯಿಂಟ್, ನಿಮ್ಮ ಹೃದಯ ಹೊಡೆದೋದಾಗ್ಲೂ ಕೂಡ ಮೌನವಾಗಿರಿ. ಯಾರೋ ಬಿಟ್ಟು ಹೋದ್ರು, ಯಾರೋ ಮೋಸ ಮಾಡಿ ಹೋದ್ರು ಅಂದಾಗ ತುಂಬ ನೋವಾಗುತ್ತೆ, ಕೂಗಾಡ್ಬೇಕನ್ಸುತ್ತೆ. ನಿಮ್ಮ ನೋವನ್ನ ತೆಗೆದು ಇನ್ಯಾರ ಮೇಲೋ ಹಾಕ್ತೀರಾ, ಅಥವಾ ಆ ಥರ ಮಾಡಿದವ್ರಿಗೆ ಕಾಲ್ ಮಾಡಿ ಬೈಯೋದಕ್ಕೆ ಹೋಗ್ತೀರಾ. ಬಟ್ ಡೋಂಟ್ ಡೂ ದ್ಯಾಟ್. ಐ ನೋ ಆ ಸಮಯದಲ್ಲಿ ಜೀವನನೇ ಮುಗ್ದಂಗೆ ಅನಿಸ್ಬಿಡುತ್ತೆ. ಆದರೆ ಹೌದು, ಅಳು ಬರುತ್ತೆ, ಕೋಪ ಬರುತ್ತೆ, ಜಸ್ಟ್ ಬ್ರಿಂಗ್ ಇಟ್ ಔಟ್. ಓಕೆ, ನೀವೇ ಹೇಳ್ಕೊಳ್ಳಿ, ಬೈಕೊಳ್ಳಿ, ಕೂಗಾಡ್ಕೊಳ್ಳಿ. ಬಟ್ ಬೇರೆಯವ್ರ ಮುಂದೆ ಅದನ್ನ ತೋರಿಸ್ಬೇಡಿ ಅಂತ ಹೇಳ್ತಿರೋದು. ಬೇರೆಯವ್ರ ಮುಂದೆ ಮೌನವಾಗಿರೋದನ್ನ ಕಲ್ತ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ನಮ್ಮ ಜೀವನದಲ್ಲಿ ಉಳಿಯೋದಕ್ಕೆ ಬಂದಿರೋದಿಲ್ಲ, ಪಾಠ ಕಲ್ಸೋಕೆ ಬಂದಿರ್ತಾರೆ. ಅರ್ಥ ಆಯ್ತಾ? 9th ಪಾಯಿಂಟ್ ಏನು ಗೊತ್ತಾ? ನೀವು ಬೆಳೆಯೋದಕ್ಕೆ ಪ್ರಾರಂಭಿಸಿದಾಗ ಕೂಡ ಮೌನವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ನೋಡಿ, ನಿಮ್ಮ ಸೋಲನ್ನ ಎಲ್ಲರೂ ಕೂಡ ಓಕೆ ಅಯ್ಯೋ ಪಾಪ ಹಿಂಗಾಯ್ತಲ್ಲ ಅಂತ ಅನ್ಬೋದು. ಆದರೆ ನಿಮ್ಮ ಗೆಲುವನ್ನ ಎಲ್ಲರೂ ಸಂಭ್ರಮಿಸೋದಿಲ್ಲ. ಎಲ್ರಿಗೂ ಹೊಟ್ಟೆ ಉರಿ ಬರುತ್ತೆ, ಎಲ್ರದ್ದು ದೃಷ್ಟಿ ಆಗತ್ತೆ. ಅದಕ್ಕಾಗಿ ಯಾವುದನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಗೆಲುವನ್ನ. ಅವಾಗ ಮಾತ್ರ ನೀವಿನ್ನು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಾ? 10th ಪಾಯಿಂಟ್ ಏನು ಗೊತ್ತಾ? ಕೆಲವೊಂದ್ಸತಿ ಪ್ರತಿಯೊಂದು ನಮ್ಮ ಹಿಡಿತದಲ್ಲಿ ಇರೋದಿಲ್ಲ, ನಮ್ಮ ನಿಯಂತ್ರಣದಿಂದ ಹೊರಗೆ ಹೋಗ್ಬಿಡುತ್ತೆ. ಸೊ ಈ ಸಮಯದಲ್ಲೂ ನೀವು ಮೌನವಾಗಿರ್ಬೇಕಾಗತ್ತೆ. ಜೀವನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ ಅಲ್ವಾ? ನನಗೆ ಮಾತ್ರ ಯಾಕೆ ಹೀಗಾಯ್ತು, ನಾನು ಯಾಕೆ ಈ ಥರ ಇದ್ದೀನಿ, ನನ್ನ ಜೀವನ ಏನಕ್ಕೆ ಈ ರೀತಿ ಆಯಿತು ಅನ್ನೋದಕ್ಕೆಲ್ಲ ಉತ್ತರ ಸಿಗೋದಿಲ್ಲ ಕೆಲವೊಂದ್ಸಲ. ಆ ಥರ ಸಮಯದಲ್ಲಿ ಒಂದೊಂದೇ ಹೆಜ್ಜೆ ಜೀವನದಲ್ಲಿ ಮುಂದೆ ಇಡ್ತಾ ಹೋಗಿ ಉತ್ತರನ ಹುಡುಕ್ತಾ ಹೋಗಬೇಡಿ. ಮೌನದಿಂದ ಅದನ್ನೆಲ್ಲ ಸಹಿಸ್ಕೊಳ್ಳಿ. ಮುಂದೆ ಒಂದಿನ ಜೀವನನೇ ಅದಕ್ಕೆಲ್ಲ ನಿಮಗೆ ಉತ್ತರನ ಕೊಡುತ್ತೆ. ಅರ್ಥ ಆಯ್ತಾ? ಸೊ ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ಇದರ ಸಾರಾಂಶ ಏನು ಅಂದರೆ, ಬುದ್ಧ ಹೇಳಿರೋದು ಏನಂದರೆ, ಜಗತ್ತಿನಿಂದ ಓಡೋಗ್ಬಿಟ್ಟು ಮೌನವಾಗಿರಿ ಅಂತ ಹೇಳ್ತಿಲ್ಲ ಇಲ್ಲಿ. ಅಗತ್ಯ ಇಲ್ಲದೆ ಇರೋ ಜಾಗದಲ್ಲಿ ಶಬ್ದ ಮಾಡಬೇಡಿ, ನಿಶ್ಶಬ್ದವಾಗಿರಿ ಅಂತ ಮಾತ್ರ ಹೇಳ್ತಿರೋದು. ಯಾಕೆ ಹೇಳಿ? ನದಿಗಳು ಆಳವಾಗಿದ್ದಷ್ಟು ಶಾಂತವಾಗಿರ್ತವೆ ಅಲ್ವಾ? ಮರಗಳು ಕೂಡ ತುಂಬ ಎತ್ತರವಾದಷ್ಟು ಬಾಗ್ತವೆ. ಕರೆಕ್ಟ್? ಹಾಗೇನೆ ಮನುಷ್ಯ ಕೂಡ ದೊಡ್ಡವನಾದಷ್ಟು ಕಡಿಮೆ ಮಾತಾಡ್ತಾನೆ. ಅದಕ್ಕೋಸ್ಕರ ಮೌನವಾಗಿರೋದನ್ನ ಕಲ್ತ್ಕೊಳ್ಳಿ. ಮೌನವಾಗಿ ನಿಮ್ಮ ಒಂದು ಶ್ರಮನ ಹಾಕಿ ಮೌನವಾಗಿ ನೀವು ಬೆಳೀರಿ. ಸೊ ನಂತರವಾಗಿ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಸಾಧನೆಗಳೇ ನಿಮ್ಮ ಪರವಾಗಿ, ನಿಮ್ಮ ಜೀವನದ ಪರವಾಗಿ ಮಾತಾಡಲಿ. ನೀವು ಮಾತಾಡುವಂಥದ್ದು ಇರೋದಿಲ್ಲ. ರೈಟ್? ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಒಂದು ಕಮೆಂಟು ತುಂಬ ನನಗೆ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಈ ವಿಡಿಯೋ ಯಾರಿಗೆ ಬೇಕಾಗಿದೆ ಅವ್ರಿಗೆ ಶೇರ್ ಮಾಡಿ. ಓಕೆನಾ? ಸೊ ಸಪೋರ್ಟ್ ಮಾಡಿ ಗೈಸ್, ಕನ್ನಡದವರಿಗೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.